ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಾರ್ ಮಿರರ್ಗೆ ಬೈಕ್ ಟಚ್ ಆಗಿದ್ದಕ್ಕೆ ಸವಾರನನ್ನೇ ಹತ್ಯೆಗೈಯಲಾಗಿದೆ. ರೋಡ್ ರೇಜ್ ಪ್ರಕರಣಗಳಂದ್ರೆ ಬೆಂಗಳೂರಿನಲ್ಲಿ ನಿಜಕ್ಕೂ ಕೂಡ ಭಯ ಬೀಳ್ತಾ ಇದೆ. ಕಾರ್ನಿಂದ ಬೈಕ್ಗೆ ಡಿಕ್ಕಿ ಹೊಡೆಸಿ ಬೈಕ್ ಸವಾರನನ್ನ ಮರ್ಡರ್ ಮಾಡಿದ್ದಾರೆ ದಂಪತಿ. ಬೆಂಗಳೂರಿನ ಪುಟ್ಟೇನಹಳ್ಳಿಯ ಶ್ರೀರಾಮ ಲೇಔಟ್ನಲ್ಲಿ ನಡೆದಿರುವಂತಹ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು. ಅಕ್ಟೋಬರ್ 25ನೇ ತಾರೀಕಿನಂದು ದಂಪತಿಯಿಂದ ಬೈಕ್ ಸವಾರನನ್ನ ಹತ್ಯೆಗೈಯಲಾಗಿದೆ. ಪುಟ್ಟೇನಹಳ್ಳಿ ಪೊಲೀಸರಿಂದ ಮನೋಜ್ ಹಾಗೆ ಆರತಿ ಶರ್ಮಾನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಮನೋಜ್ ಹಾಗೆ ಆತನ ಪತ್ನಿ ಆರತಿ ಶರ್ಮಾ ಇವರಿಬ್ರು ಸೇರಿ ಬೈಕ್ ಸವಾರನನ್ನ ಕೊಲೆಗೈದಿದ್ದಾರೆ. ಅಕ್ಟೋಬರ್ 25ರ ರಾತ್ರಿ 11:30ರಲ್ಲಿ ಹೊರಗೆ ಬಂದಿರ್ತಾರೆ ದರ್ಶನ್ ಹಾಗೆ ವರುಣ್. ಇದೇ ವೇಳೆ ಕಾರ್ನಲ್ಲಿ ದಂಪತಿ ಮನೋಜ್ ಹಾಗೆ ಆರತಿ ಶರ್ಮಾ ಇಬ್ರು ಕೂಡ ಬರ್ತಿರ್ತಾರೆ. ಶ್ರೀರಾಮ ಲೇಔಟ್ ಬಳಿ ಕಾರಿನ ಮಿರರ್ಗೆ ಟಚ್ ಆಗುತ್ತೆ ದರ್ಶನ್ ಬೈಕ್. ಅಲ್ಲಿಂದ 2 ಕಿಲೋಮೀಟರ್ ಬೈಕ್ ಚೇಸ್ ಮಾಡಿಕೊಂಡು ಈ ದಂಪತಿ ಮನೋಜ್ ಹಾಗೆ ಆರತಿ ಇಬ್ರು ಕೂಡ ತೆರಳುತ್ತಾರೆ. ಬೈಕ್ ಸವಾರರು ದಂಪತಿ ಮನೋಜ್ ಹಾಗೆ ಆರತಿಯಿಂದ ಪಾರಾಗ್ತಾರೆ. ಯೂಟರ್ನ್ ತೆಗೆದುಕೊಂಡು ಹೋಗಿ ಬೈಕ್ ಅನ್ನ ಪತ್ತೆ ಹಚ್ಚಿರ್ತಾರೆ ದಂಪತಿ. ಹಿಂದಿನಿಂದ ಬೈಕ್ಗೆ ಕಾರ್ನಿಂದ ಡಿಕ್ಕಿ ಹೊಡೆದು ಮನೋಜ್ನನ್ನ ಕೊಲೆಗೈದಿದ್ದಾರೆ. ಕಾರ್ ಡಿಕ್ಕಿ ಹೊಡೆದಂತ ರಭಸಕ್ಕೆ ಹಾರಿ ಬಿದ್ದಿದ್ದಾರೆ ಬೈಕ್ ಸವಾರರು. ದರ್ಶನ್ ಮತ್ತು ವರುಣ್ ಇಬ್ಬರಿಗೂ ಕೂಡ ಗಾಯವಾಗಿದೆ. ಚಿಕಿತ್ಸೆ ಫಲಕಾರಿಯಾಗಿದೆ. ಸವಾರ ದರ್ಶನ್ ಸಾವನ್ನಪ್ಪಿದ್ದಾನೆ. ಮನೋಜ್ ಹಾಗೆ ಆರತಿ ಶರ್ಮಾ ಇಬ್ರು ಕೂಡ ಕಾರ್ನಲ್ಲಿ ತೆರಳ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ ಹಾಗೆ ಆತನ ಸ್ನೇಹಿತ ಕೂಡ ಬೈಕ್ನಲ್ಲಿ ತೆರಳಬೇಕಾದ್ರೆ ಮಿರರ್ಗೆ ಟಚ್ ಆಗಿದೆ. ಇನ್ನು ಬೈಕ್ಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿರ್ತಾರೆ ದಂಪತಿ. ಘಟನಾ ಸ್ಥಳದಲ್ಲಿ ಕಾರಿನ ಕೆಲ ಬಿಡಿಬಿಗ ಭಾಗಗಳು ಕೂಡ ಬಿದ್ದಿರುತ್ತೆ. ಸ್ವಲ್ಪ ಸಮಯದ ನಂತರ ಚಾಲಾಗಿ ದಂಪತಿಗಳು ಅಲ್ಲಿಗೆ ಬರ್ತಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಾರ್ನಿಂದ ದಂಪತಿಯಲ್ಲಿ ಇಳಿದು ಕಾರಿನ ಬಿಡಿ ಭಾಗಗಳನ್ನ ತೆಗೆದುಕೊಂಡು ಅಲ್ಲಿಂದ ತೆರಳುತ್ತಾರೆ. ತನಿಖೆ ಮಾಡಿ ಸದ್ಯ ಇಬ್ಬರನ್ನ ಕೂಡ ಪೊಲೀಸರು ಬಲೆಗೆ ಬೀಸಿದ್ದಾರೆ. ಪುಟ್ಟೇನಹಳ್ಳಿ ಪೊಲೀಸರಿಂದ ಮನೋಜ್ ಹಾಗೆ ಆರತಿ ಶರ್ಮಾರನ್ನ ಅರೆಸ್ಟ್ ಮಾಡಲಾಗಿದೆ. 25ನೇ ತಾರೀಕು ನಡೆದಂತಹ ಘಟನೆ ಇದು. ರೋಡ್ ರೇಜ್ ಪ್ರಕರಣಗಳಂದ್ರೆ ಸಾವಿನ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಯಾವ ರೀತಿ ಆತಂಕ ಶುರುವಾಗುತ್ತೆ ಬೆಂಗಳೂರಿನಲ್ಲಿ ಅಂತ ಭಯ ಆಗ್ತಾ ಇದೆ. ಟೂ ವೀಲರ್ ಮೇಲೆ ಹೊರಟಿದ್ದ ಇಬ್ಬರು ಹುಡುಗರಿಗೆ ವೇಗವಾಗಿ ಹಿಂದೆಯಿಂದ ಹೊಡ್ಕೊಂಡು ಒಂದು ಕಾರ್ ಹೋಗುತ್ತೆ. ಅದರಲ್ಲಿ ರೈಡರ್ ಏನಿರ್ತಾರೆ ಅವರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಮತ್ತು ಪಿಲಿಯನ್ ರೈಡರು ಇಂಜುರಿ ಆಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಹೋಗಿರ್ತಾರೆ. ನಂತರ CCTV ಅದನ್ನು ಪರಿಶೀಲಿಸಲಾಗಿ ಆ ಒಂದು ಫೋರ್ ವೀಲರ್ ಗಾಡಿ ಯಾವ್ದು ಹೊಡ್ಕೊಂಡು ಹೋಗಿದೆ ಆ ಗಾಡಿ ಬೇಕಂತ ಬೆನ್ನು ಹತ್ಕೊಂಡು ಬಂದು ಹೊಡ್ಕೊಂಡು ಹೋಗಿರೋದು ಗಮನಕ್ಕೆ ಬರ್ತದೆ. ಮತ್ತಷ್ಟು ತನಿಖೆ ಮಾಡಿ ನೋಡಿದಾಗ ಒಂದು ಅದಕ್ಕೆ ಮುಂಚೆ ಈ ಘಟನೆ ಆಗೋ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಟೂ ವೀಲರ್ನಲ್ಲಿದ್ದ ಇಬ್ಬರು ಹುಡುಗರು ಏನಿರ್ತಾರೆ ಅವರು ಬಂದು ಮುಖಾಮುಖಿ ರೀತಿ ಕ್ರಾಸ್ ಆಗೋ ಟೈಮಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಆ ಕನ್ನಡಿ ಮುರಿದು ಹೋಗಿರ್ತಾರೆ. ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಸ್ಕೊಂಡು ಬಂದು ವೇಗವಾಗಿ ಬಂದು ಟೂ ವೀಲರ್ಗೆ ಗುದ್ದಿ ಅದರಿಂದ ಮರಣ ಹೊಂದುತ್ತಾನೆ ರೈಡರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಿಜಕ್ಕೂ ರೋಡ್ ರೀಚ್ ಪ್ರಕರಣಗಳಿಂದ ಆತಂಕ ಶುರುವಾಗ್ತಾ ಇದೆ. ಬೈಕ್ ಟಚ್ ಆಗಿರುತ್ತಂದ್ರೆ ಮಿರರ್ ಟಚ್ ಆಗಿದ್ದಕ್ಕೆ ಇಲ್ಲೊಂದು ಹತ್ಯೆ ನಡೆದು ಹೋಗಿದೆ. ಏನಾಗಿದೆ ಆಕ್ಚುಲಿ? ಶಕುಂತಲ, ಇದು ಅಕ್ಟೋಬರ್ 25ನೇ ತಾರೀಕು ರಾತ್ರಿ ಒಂದು 11:30 ಸುಮಾರಿಗೆ ಪುಟ್ಟೇನಹಳ್ಳಿಯ ಶ್ರೀರಾಮ್ ಲೇಔಟ್ ಅಲ್ಲಿ ನಡೆದಿರುವಂತ ಒಂದು ಇನ್ಸಿಡೆಂಟ್. ಇಲ್ಲಿ ಮೊದಲನೇದಾಗಿ ದರ್ಶನ್ ಮತ್ತೆ ಇನ್ನೊಬ್ಬ ವರುಣ್ ಅನ್ನೋ ಇಬ್ರು ಹುಡುಗರು ಏನಿರ್ತಾರೆ ಇವರು ಟೂ ವೀಲರ್ ಅಲ್ಲಿ ಹೋಗ್ತಿರುವಾಗ ಮುಖಾಮುಖಿ ಪಾಸ್ ಆಗ್ತಿರುವಾಗ ಇಂಟೆನ್ಷನಲಿ ಹೊಡೆದಾಕ್ತಾರೆ. ಆರೋಪಿತ ಮನೋಜ್ ಕುಮಾರ್ ಏನಿದ್ದಾರೆ ಅವರ ಕಾರಿನ ಒಂದು ಮಿರರ್ ಅನ್ನ ಇಂಟೆನ್ಷನಲಿ ಹೊಡೆದಾಕ್ತಾರೆ. ಅವ್ರ ಕಾರಿನ ಗ್ಲಾಸ್ ಹೊಡೆದಾಕಿ ಏನು ನಿಲ್ಲಿಸ್ತಿಲ್ಲಲ್ಲ ಅಂತ ಹೇಳಿ ಇವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಫಾಲೋ ಮಾಡ್ಕೊಂಡು ಸುಮಾರು ಒಂದು ಹಂತದಲ್ಲಿ ಒಂದ್ಸಲ ಟಚ್ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ಬೈಕ್ ಅದು ಅನ್ನೋರು ಮಿಸ್ ಆಗ್ತಾರೆ. ಅದಾದ್ಮೇಲೆ ಮತ್ತೆ ಸುಮಾರು 1.5-2 ಕಿಲೋಮೀಟರ್ ಅವ್ರನ್ನ ಚೇಸ್ ಮಾಡ್ಕೊಂಡು ಬಂದ ನಂತರದಲ್ಲಿ ಅವ್ರಿಗೆ ಡಿಕ್ಕಿಯನ್ನು ಹೊಡಿತಾರೆ. ಡಿಕ್ಕಿಯನ್ನು ಹೊಡೆದ ರಭಸಕ್ಕೆ ಬೈಕ್ ಸವಾರರು ಇಬ್ರು ಕೆಳಗಡೆ ಬೀಳ್ತಾರೆ. ಸವಾರ ಆಗಿದ್ದಂತ ದರ್ಶನ್ ಸ್ಥಳದಲ್ಲಿ ಮೃತಪಟ್ಟರೆ. ಇನ್ನೊಬ್ಬ ವರುಣ್ ಅನ್ನೋನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ಬದುಕಿದ್ದಾನೆ ಈಗ ಸದ್ಯಕ್ಕೆ. ಈ ಇನ್ಸಿಡೆಂಟ್ ಆದ್ಮೇಲೆ ಇವ್ರು ಇಂಟೆನ್ಷನಲಿ ಆಕ್ಸಿಡೆಂಟ್ ಅನ್ನ ಮಾಡಿದ ನಂತರ ಅಲ್ಲಿಂದ ಸ್ಥಳದಿಂದ ಎಸ್ಕೇಪ್ ಆಗ್ತಾರೆ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಕಾರನ್ನ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಮಾಸ್ಕ್ ಹಾಕೊಂಡು ಅದೇ ಸ್ಥಳಕ್ಕೆ ಬಂದು ಆಕ್ಸಿಡೆಂಟ್ ಆದಂತ ಸಮಯದಲ್ಲಿ ಕಾರಿನ ಕೆಲ ಭಾಗಗಳು ಒಡೆದು ನೆಲಕ್ಕೆ ಬಿದ್ದಿರುತ್ತೆ. ಅದೆಲ್ಲದನ್ನು ಸಹಿತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಆಯ್ಕೊಂಡು ಅದನ್ನ ಸಾಕ್ಷಿಗಳನ್ನು ನಾಶ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಘಟನೆ ನಡೆದ ಬಳಿಕವಾಗಿ JP ನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಮೊದಲಿಗೆ ಆಕ್ಸಿಡೆಂಟ್ ಕೇಸನ್ನ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂತ ಹಂತದಲ್ಲಿ ಇದು ರೋಡ್ ರೇಜಿನಿಂದ ಶುರುವಾದಂತ ಒಂದು ಸಣ್ಣ ವಿಚಾರ. ನಂತರದಲ್ಲಿ ಇಂಟೆನ್ಷನಲ್ ಕೊಲೆಯನ್ನ
ಮಾಡಿದ್ದಾರೆ ಅಂತ ಹೇಳಿ, ಇಂಟೆನ್ಷನಲಿ ಡಿಕ್ಕಿಯನ್ನ ಹೊಡೆದು ಕೊಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ನ್ಯಾಯಾಲಯದ ಅನುಮತಿ ಪಡೆದು ಕೇಸನ್ನು ವರ್ಗಾವಣೆ ಮಾಡ್ತಾರೆ. ಪುಟ್ಟೇನಹಳ್ಳಿ ಪೊಲೀಸರು ಕೇಸನ್ನು ದಾಖಲು ಮಾಡಿಕೊಂಡು ಈ ಆರತಿ ಮತ್ತೆ ಮನೋಜ್ ಅನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಮನೋಜ್ ಏನಿದ್ದಾನೆ ಈತ ಕಲರಿಪಟು ಆಗಿದ್ದ. ಈತನದೇ ಒಂದು ಕಲರಿಪಟುವಿನ ಇನ್ನು ತರಬೇತಿಯನ್ನು ಕೊಡುವಂತ ಒಂದು ಅಕಾಡೆಮಿಯನ್ನು ಸಹಿತ ಬನ್ನೇರುಘಟ್ಟ ರಸ್ತೆಯಲ್ಲಿ ನಡೆಸ್ತಾ ಇದ್ದ. ಅವತ್ತು ಇಂಟೆನ್ಷನಲಿ ಇವ್ರು ಕಾರ್ ಟಚ್ ಮಾಡ್ಕೊಂಡು ಹೋದ್ರು ನಿಲ್ಸಿಲ್ಲ ಅನ್ನೋ ಒಂದೇ ಒಂದು ಸಣ್ಣ ಕಾರಣಕ್ಕೆ ಈಗೋಸ್ಟಿಕ್ ಆಗಿ ತೆಗೆದುಕೊಂಡು ಬೇಕಂತಾನೆ ಅವರನ್ನ ಫಾಲೋ ಅಪ್ ಮಾಡಿ ಇಂಟೆನ್ಷನ್ಲಿ ಒಂದು ಸಲ ಅವ್ರ ಡಿಕ್ಕಿಯನ್ನ ಹೊಡೆದು ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಅಲ್ಲಿ ಸಫಲರಾಗದಲ್ಲೇ ಇದ್ದಾಗ ಮುಂದೆ ಹೋಗಿ ಇಂಟೆನ್ಷನಲಿ ಡಿಕ್ಕಿಯನ್ನ ಹೊಡೆದಿರೋದು ತನಿಖೆ ವೇಳೆ ಗೊತ್ತಾಗಿದೆ. ಧನ್ಯವಾದ ಪ್ರಜ್ವಲ್ ತಮಿಳು ಅಪ್ಡೇಟ್ಸ್ಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.